New Hope TV, your encounter with God. Greetings to you all in the matchless name of our Lord and Savior Jesus Christ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಅತಿಮಧುರ ನಾಮದಲ್ಲಿ ವಂದನೆಗಳು. Today is your day. ಈ ದಿನವು ನಿಮ್ಮ ದಿನ. And God is going to do great things. ದೇವರು ಈ ದಿನದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. As Psalmist says in this way, this is the day the Lord has made. We will be glad and rejoice in it. ಕೀರ್ತನೆಗಳ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಈ ದಿನವು ದೇವರ ದಿನವಾಗಿದೆ, ದೇವರು ಮಾರ್ಪಡಿಸಿದ ದಿನವಾಗಿದೆ, ಇದರಲ್ಲಿ ನಾವು ಸಂತೋಷಿಸೋಣ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಎಂದು. As we are going to listen to the message of New Heart, third episode. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಮೂಲಕವಾಗಿ ನೂತನ ಹೃದಯ ಎಂಬ ವಿಷಯದಲ್ಲಿ ಮೂರನೆಯ ಭಾಗವಾಗಿ ನೋಡಿಕೊಳ್ಳೋಣ. The last two parts we were meditating about the stony heart, stubborn heart, and the heart that God gives with wisdom, with love. ನಾವು ಕಳೆದ ಎರಡು ಭಾಗಗಳಲ್ಲಿ ನೋಡ್ತಾ ಇದ್ದೆವು, ಕಲ್ಲಾದ ಹೃದಯ, ಗಡುಸಾದ ಹೃದಯವನ್ನು ದೇವರು ತೆಗೆದು ಜ್ಞಾನವುಳ್ಳ ಹೃದಯವನ್ನು ಕೊಡುತ್ತಾನೆ ಎಂಬುದಾಗಿ. The heart which is filled with the love of God. ಹೃದಯವು ದೇವರ ಪ್ರೀತಿಯಿಂದ ತುಂಬಿರುವ ಹೃದಯವನ್ನಾಗಿ ದೇವರು ಮಾರ್ಪಡಿಸ್ತಾನೆ ಎಂಬುದಾಗಿ ನೋಡಿದೆವು. With which we can love God wholeheartedly. ನಾವು ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವ ಹೃದಯವನ್ನು ನಮಗೆ ಕೊಡುತ್ತಾನೆಂದು. With which we can love our neighbors as we love ourselves. ನಾವು ನಮ್ಮನ್ನು ಪ್ರೀತಿಸುವ ಹಾಗೆಯೇ ನಮ್ಮ ನೆರೆಯವರನ್ನು ಪ್ರೀತಿಸುವ ಹೃದಯ. Amen. ಆಮೆನ್. A wise man says this way in Proverbs chapter 4 verse 23. ಜ್ಞಾನದ ಮನುಷ್ಯನು ಹೀಗೆ ಹೇಳುತ್ತಾನೆ, ಜ್ಞಾನೋಕ್ತಿಯ ಪುಸ್ತಕದ 4ನೇ ಅಧ್ಯಾಯದಲ್ಲಿ 23rd verse. 23ನೇ ವಚನ. Keep your heart with all diligence, for out of it springs the issues of life. ಎಲ್ಲ ಜಾಗೃತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ, ಯಾಕೆಂದರೆ ಜೀವಧಾರೆಗಳು ಅದರೊಳಗಿನಿಂದ ಹೊರಡುವವು. The other translation says, guard your heart. ನಿನ್ನ ಹೃದಯವನ್ನು ಕಾಪಾಡಿಕೋ With all diligence. ನಿನ್ನ ಎಲ್ಲ ಜಾಗೃತೆಯಿಂದ. Because from out of it springs the issues of life. ಯಾಕೆಂದರೆ ಎಲ್ಲ ಜೀವಧಾರೆಗಳು ಅದರೊಳಗಿನಿಂದ ಹೊರಡುವವು. So my dear beloved, ಆದ್ದರಿಂದ ಪ್ರಿಯರೇ, God wants you to guard your heart. ದೇವರು ನಿನ್ನ ಹೃದಯವನ್ನು ನೀನು ಕಾಪಾಡಿಕೊಳ್ಳಬೇಕೆಂದು ಬಯಸುತ್ತಾನೆ. John 14:1. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 1ನೇ ವಚನ. John 14:1. 14ನೇ ಅಧ್ಯಾಯದ 1ನೇ ವಚನ. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. Believe in God, believe also in me. ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. God doesn't want us to have a troubled heart. ದೇವರಿಗೆ ನಾವು ಕಳವಳದ ಹೃದಯದಿಂದ ಇರುವುದು ಇಷ್ಟವಿಲ್ಲ. Today when we hear certain disastrous news from TV channels, certain dangerous news from media, our hearts are troubled. ಈಗಿನ ಕಾಲಮಾನದಲ್ಲಿ ಅನೇಕ ವಿಧವಾದಂತಹ ಬಾಧೆಗಳು ಪ್ರಪಂಚದಾದ್ಯಂತ ನಡೆಯುತ್ತಲಿರುವಾಗ ನಾವು ಕಳವಳಗೊಳ್ಳುವವರಾಗಿದ್ದೇವೆ. We hear news about war. ನಾವು ಯುದ್ಧಗಳ ಸಂಗತಿಗಳನ್ನು We ಕೇಳಿಸಿಕೊಳ್ಳುತ್ತಿದ್ದೇವೆ. hear news about the failure of an economic system. ಆರ್ಥಿಕ ಬಿಕ್ಕಟ್ಟಿನ ಒಂದು ಪರಿಸ್ಥಿತಿಯ ಸುದ್ದಿಗಳನ್ನು We ಕೇಳಿಸಿಕೊಳ್ಳುತ್ತಿದ್ದೇವೆ. hear news about new diseases occurring in nations and killing people in large numbers. ಇವತ್ತಿನ ಸಮಯದಲ್ಲಿ ಅನೇಕ ಕೆಟ್ಟ ಕಾಯಿಲೆಗಳ ವಿಷಯದಲ್ಲಿಯೂ ಅನೇಕ ಜನಗಳು ಸಾಯುತ್ತಿರುವ ಸುದ್ದಿಗಳನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ. And the more we hear these things, our hearts are troubled. ಈ ಎಲ್ಲಾ ಸಂಗತಿಗಳನ್ನು ಕೇಳಿಸಿಕೊಳ್ಳುವಾಗ ನಮ್ಮ ಹೃದಯಗಳು ಕಳವಳಗೊಳ್ಳುತ್ತವೆ. But Jesus says, let not your heart be troubled. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಎಂದು. How to guard our heart from getting into trouble? ನಾವು ಹೇಗೆ ನಮ್ಮ ಹೃದಯವನ್ನು ಕಳವಳದೊಳಗಿನಿಂದ ಹೊರಗೆ The ಕಾಪಾಡಿಕೊಳ್ಳುವುದು? below verse Jesus said, believe. ಅದರಲ್ಲಿ ದೇವರ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ನಂಬಿರಿ ಎಂಬುದಾಗಿ. He wants us to have a heart of faith. ಆತನಿಗೆ ಬೇಕಾಗಿದೆ ನಂಬಿಕೆಯುಳ್ಳ ಹೃದಯ. Hebrews 11, the whole chapter talks about the heroes of faith.
ಇಬ್ರಿಯದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯವು ಸಂಪೂರ್ಣವಾಗಿ ವಿಶ್ವಾಸದ ವೀರರುಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. They all didn't live in comfort zone. They went through path of fire, water, dangerous zones, but still they overcome by faith. ಅವರೆಲ್ಲರೂ ಅನೇಕ ವಿಧವಾದಂಥ ಬಾಧೆಗಳಲ್ಲಿಯೂ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಭಯಂಕರವಾದ ಪರಿಸ್ಥಿತಿಗಳಲ್ಲಿಯೂ ಹೋದಾಗ್ಯೂ ಅವರು ನಂಬಿಕೆಯಲ್ಲಿ ದೃಢಚಿತ್ತರಾಗಿದ್ದರು. Even today, as you're hearing this message, ಇವತ್ತು ಈ ಸಂದೇಶವನ್ನು ಕೇಳುತ್ತಿರುವ ನೀವು, God wants you to have a heart of faith. ನಿಮ್ಮಲ್ಲಿಯೂ ದೇವರು ಎದುರು ನೋಡುತ್ತಾರೆ ನಂಬಿಕೆಯುಳ್ಳ ಹೃದಯ. Bible never promises that the world will be without challenge for a believer. ದೇವರ ವಾಕ್ಯವು ಹೇಳೋದಿಲ್ಲ ವಿಶ್ವಾಸಿಗಳಿಗೆ ಛಲವಿಲ್ಲದೆ ಇರುವ ಜೀವನ ಇದೆ ಎಂಬುದಾಗಿ. Jesus said in John 16:33, in the world you will have many tribulations. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದ ವಚನವು ಹೇಳುತ್ತದೆ ವಿಶ್ವಾಸಿಗಳಿಗೆ ಸಂಕಟಗಳು ಉಂಟು ಎಂಬುದಾಗಿ. You will have problems. ನಿಮಗೆ ಸಮಸ್ಯೆಗಳು ಇವೆ. You will have hard situations. ನಿಮಗೆ ಕಠಿಣವಾದ ಪರಿಸ್ಥಿತಿಗಳಿವೆ. But strengthen yourself. ಆದರೆ ನೀವು ಬಲವುಳ್ಳವರಾಗಿ by faith. ನಂಬಿಕೆಯ ಮೂಲಕ. Because the God whom you worship is a conqueror. He has overcome the world. ಯಾಕೆಂದರೆ ನೀವು ಆರಾಧನೆ ಮಾಡುತ್ತಿರುವ ದೇವರು ಸರ್ವಶಕ್ತನಾಗಿದ್ದಾನೆ. And he is able to give you the strength to conquer all the situations. ನಿಮ್ಮ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದೇವರು ತನ್ನ ಶಕ್ತಿಯಲ್ಲಿ ನಿಮ್ಮನ್ನು ನಡೆಸಲು ಶಕ್ತನಿದ್ದಾನೆ. 3 weeks ago I got a call from one of our members in the church. 3 ವಾರಗಳ ಮೊದಲು ಸಭೆಯ ವಿಶ್ವಾಸಿಗಳ ಒಳಗಿನಿಂದ ಒಬ್ಬರ ದೂರವಾಣಿಯನ್ನು ಕೇಳಿಸಿಕೊಂಡೆ. And she said that she went to every hospital she knew but they couldn't identify her sickness. ಆ ಸ್ತ್ರೀಯು ಹೇಳಿಕೊಂಡ್ರು ಅನೇಕ ಆಸ್ಪತ್ರೆಗಳಿಗೆ ಹೋದರೂ ಕೂಡ ನನಗೆ ಏನು ವ್ಯಾಧಿ ಇದೆ ಎಂಬುದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. Finally in one hospital they came to a conclusion saying that you are a diabetic. ಕೊನೆಯದಾಗಿ ಒಂದು ಆಸ್ಪತ್ರೆಯಲ್ಲಿ ಹೇಳಿದರು ನೀವು ಡಯಾಬಿಟಿಕ್ನಿಂದ ಬಾಧಿತರಾಗಿದ್ದೀರಿ ಎಂಬುದಾಗಿ. And your sugar level is more than 327. ನಿಮಗೆ ಸಕ್ಕರೆಯ ಅಂಶವು 300ಕ್ಕೆ ಮೇಲೆ ಹತ್ತಿದೆ ಎಂಬುದಾಗಿ. She was so shocked. ಅವರು ಬಹಳ ಗಾಬರಿಯಾಗಿದ್ದರು. Because she never imagined that she will be getting infected with this disease of diabetes in so early ages. ಯಾಕೆಂದರೆ ಅಷ್ಟು ಬೇಗನೆ ಚಿಕ್ಕದಾದ ವಯಸ್ಸಿನಲ್ಲಿ ಇಂತಹ ಒಂದು ಕಾಯಿಲೆಗೆ ಒಳಗಾಗುತ್ತೇನೆ ಎಂಬುದನ್ನು ಅವರು ನೆನೆಸಿಯೂ ನೋಡಿರಲಿಲ್ಲ. So she was fully troubled. ಆದ್ದರಿಂದ ಅವರು ಬಹಳ ಬಾಧಿತರಾಗಿದ್ದರು. She couldn't eat, she couldn't sleep. ಅವರು ಊಟ ಮಾಡಲಿಕ್ಕಾಗದೆ ನಿದ್ರೆ ಮಾಡಲಿಕ್ಕಾಗದೆ ಬಳಲುವವರಾಗಿದ್ದರು. She didn't even express her report to her. She didn't share about her report with her children and her husband. ಆ ಸ್ತ್ರೀಯು ಅವರ ಪತಿ ಮತ್ತು ಮಕ್ಕಳ ಬಳಿಯಲ್ಲಿ ಕೂಡ ಆ ವಿಷಯವನ್ನು ಹೇಳಿಕೊಳ್ಳಲಿಕ್ಕೆ ಮನಸ್ಸಿಲ್ಲದವರಾದರು. She was so broken. ಅವರು ಮನಮುರಿದವರಾಗಿದ್ದರು. And she came for healing prayer. ಅವರು ಸ್ವಸ್ಥತೆಯ ಪ್ರಾರ್ಥನೆಗೆ ಸೇರಿದರು. And it so happened the power of God touched her. ಆ ಸಮಯದಲ್ಲಿ ದೇವರ ಬಲವು ಅವರನ್ನು ಮುಟ್ಟಿತು. She felt the tangible presence of God flowing in her body. ಅವರ ಶರೀರದಲ್ಲಿ ದೇವರ ಪ್ರಸನ್ನತೆಯು ಹರಿಯಿತು. And she went back. ಅವರು ತಿರುಗಿ ಮನೆಗೆ ಹೋದರು. She felt a lot of change in her body. ಅವರ ಶರೀರದಲ್ಲಿ ಬಹಳ ಬದಲಾವಣೆಗಳನ್ನು ಕಂಡು. She went to the doctor. ಅವರು ವೈದ್ಯರ ಬಳಿಗೆ ಹೋದರು. And they did the test again. ತಿರುಗಿ ಅವರು ತಮ್ಮ ಶರೀರವನ್ನು ಪರೀಕ್ಷೆಗೆ ಒಪ್ಪಿಸಿದರು. When the blood report came, they were all shocked to see that she was not diabetic. Her blood report was normal. ಅವರ ರಕ್ತ ಪರಿಶೀಲನೆಯ ನಂತರದಲ್ಲಿ ಬಂದಂತಹ ವಿಷಯ ಅವರಿಗೆ ರಕ್ತದಲ್ಲಿ ಸಕ್ಕರೆಯ ಅಂಶವು ನಾರ್ಮಲ್ ಆದ ಒಂದು ಸಮತೋಲನಕ್ಕೆ ಬಂದಿದೆ ಎಂಬುದಾಗಿ. My dear beloved, ನನ್ನ ಪ್ರಿಯರೇ, when you come to God, ನೀವು ಕರ್ತನ ಬಳಿಗೆ ಬರುವಾಗ, when you come to God's word, ಕರ್ತನ ವಾಕ್ಯದ ಬಳಿಗೆ ಬರುವಾಗ, God's word is able to strengthen you. ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸುತ್ತದೆ. And God is able to perform a miracle for you. ದೇವರ ವಾಕ್ಯವು ನಿಮ್ಮ ಬಳಿಯಲ್ಲಿ ಅದ್ಭುತಗಳನ್ನು ನಡೆಸುತ್ತದೆ. But ಆದರೆ if you stick with your problem, ನೀವು ನಿಮ್ಮ ಸಮಸ್ಯೆಗಳಲ್ಲಿ ನಿಂತ್ಕೊಂಡಿರೋದಾದ್ರೆ, if you allow your problems to dictate to you, ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಏನು ಮಾಡುತ್ತದೋ ಎಂಬುದಾಗಿ ಅಲ್ಲೇ ನಿಲ್ಲುವುದಾದರೆ, if you keep worrying, ನೀವು ಅದರಲ್ಲೇ ಚಿಂತರಾಗಿದ್ದರೆ, if you continue in worrying, ನೀವು ಚಿಂತೆಯಲ್ಲಿಯೇ ಮುಳುಗುವವರಾಗಿದ್ದರೆ, you will face defeat. ನೀವು ಸೋಲುಗಳನ್ನು ಅನುಭವಿಸುತ್ತೀರಿ. And Satan will gain legal rights over your life.
ಮತ್ತು ಸೈತಾನನು ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸ್ತಾನೆ. Today the Lord is inviting you ಇವತ್ತು ದೇವರು ನಿಮ್ಮನ್ನು to ಆಹ್ವಾನಿಸ್ತಾನೆ. have a heart of faith. ನೀವು ನಂಬಿಕೆಯುಳ್ಳ ಹೃದಯವುಳ್ಳವರಾಗಿರ್ರಿ ಎಂದು ಆಹ್ವಾನಿಸ್ತಾನೆ. Bible says God never sees the face but the heart. ದೇವರ ವಾಕ್ಯವು ಹೇಳುತ್ತದೆ, ದೇವರು ಮುಖವನ್ನು ನೋಡುವಾತನಲ್ಲ, ಹೃದಯವನ್ನು ನೋಡುವಾತನಾಗಿದ್ದಾನೆ. When you are filled with faith, ಯಾವಾಗ ನೀವು ನಂಬಿಕೆಯುಳ್ಳ ಹೃದಯವುಳ್ಳವರಾಗಿರುತ್ತೀರೋ, you will see all difficult challenges will bow down before you. ನಿಮ್ಮ ಮುಂದೆ ಎಲ್ಲಾ ಕಷ್ಟಕರವಾದಂತ ಪರಿಸ್ಥಿತಿಗಳು ಬದಲಾವಣೆಯಾಗ್ತವೆ. Everything will change. ಎಲ್ಲವೂ ಬದಲಾವಣೆಯಾಗ್ತವೆ. Sickness will leave you. ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ. Poverty will leave you. ಬಡತನಗಳು ನಿಮ್ಮನ್ನು ಬಿಟ್ಟು Curse ಹೋಗ್ತವೆ. will leave you. ಶಾಪಗಳು ಬಿಟ್ಟು Sin ಹೋಗುತ್ತವೆ. will leave you. ಪಾಪವು ಬಿಟ್ಟು ಹೋಗುತ್ತವೆ. Demonic powers will leave you. ಸೈತಾನನ ಶಕ್ತಿಗಳು ಬಿಟ್ಟು ಹೋಗುತ್ತವೆ. Because where the faith works, the enemy cannot work. ಎಲ್ಲಿ ನಂಬಿಕೆಯು ಕಾರ್ಯ ಮಾಡುತ್ತದೋ ಅಲ್ಲಿ ವಿರೋಧಿಯು ಕಾರ್ಯ ಮಾಡಲು ಸಾಧ್ಯವಿಲ್ಲ. So God is inviting you to be bold from inside. ಆದ್ದರಿಂದ ದೇವರು ನಿಮ್ಮನ್ನು ಕರೆಯುತ್ತಲಿದ್ದಾನೆ, ನಿಮ್ಮ ಅಂತರಂಗದಲ್ಲಿ ನೀವು ಬಲವುಳ್ಳವರಾಗಿ. God is calling you to have a heart of faith. ದೇವರು ನಿಮ್ಮನ್ನು ಕರೆಯುತ್ತಾನೆ, ಹೃದಯದಲ್ಲಿ ನಂಬಿಕೆಯುಳ್ಳವರಾಗಿ ಬರ್ರಿ. The word of God says in Romans chapter 10 verse 17, the faith comes by hearing and hearing God's word. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಚನವು ಹೇಳುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಂಬಿಕೆಯು ಬರುತ್ತದೆ ಎಂಬುದಾಗಿ. Yes, my dear beloved. ಹೌದು ಪ್ರಿಯ ಸಹೋದರರೇ, Heart is a place where there are many memories are stored. ಹೃದಯವು ಅನೇಕ ವಿಷಯಗಳನ್ನು ಸಂರಕ್ಷಣೆ ಮಾಡುವ ಸ್ಥಳವಾಗಿದೆ. It has many past memories. ಅನೇಕ ನಡೆದು ಹೋದಂತಹ ವಿಷಯಗಳನ್ನು ಸಂರಕ್ಷಣೆ ಮಾಡುವ Bitter ಸ್ಥಳವಾಗಿದೆ. memories. ಕಹಿಯಾದ ಅನುಭವಗಳನ್ನು ಸಂರಕ್ಷಣೆ ಮಾಡುವ ಸ್ಥಳವಾಗಿದೆ. Tough memories. ಕಷ್ಟಕರವಾದ ವಿಷಯಗಳನ್ನು, Hard memories. Hardship memories. ಒರಟಾದಂತಹ ಪರಿಸ್ಥಿತಿಗಳನ್ನು ಭದ್ರಪಡಿಸುವ But ಸ್ಥಳವಾಗಿದೆ. those memories are going to make you weak and make you feel more weak. ಈ ಎಲ್ಲಾ ಅನುಭವಗಳ ಸಂರಕ್ಷಣೆಯು ನಿಮ್ಮನ್ನು ಬಲಹೀನದ ಮೇಲೆ ಬಲಹೀನಪಡಿಸುತ್ತದೆ. But when your heart starts showing the faith of God, ಯಾವಾಗ ನೀವು ದೇವರ ಮೇಲಿನ ನಂಬಿಕೆ ಉಳ್ಳವರಾಗಿ ಮುಂದೆ ಬರ್ತೀರೋ, when your heart is filled with God kind of faith, ಯಾವಾಗ ನಿಮ್ಮ ಹೃದಯಗಳು ನಂಬಿಕೆಯಲ್ಲಿ ತುಂಬುತ್ತದೋ, you will see God's power in action. ನೀವು ನೋಡ್ತೀರಿ ದೇವರ ಬಲವನ್ನು ಕ್ರಿಯೆಯಲ್ಲಿ. Yes, my dear beloved. ಹೌದು ಪ್ರಿಯರೇ, God wants you to have a heart of faith. ದೇವರಿಗೆ ಬೇಕಾಗಿದೆ ನಂಬಿಕೆ ಉಳ್ಳ ಹೃದಯವುಳ್ಳವರು. In past episodes we meditated how to have a pure heart. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿಕೊಂಡೆವು ಶುದ್ಧ ಹೃದಯವುಳ್ಳವರು ಎಂಬ. How to receive wise heart. ನಾವು ಹೇಗೆ ಜ್ಞಾನವುಳ್ಳ ಹೃದಯವನ್ನು ಸಂಪಾದಿಸಿಕೊಳ್ಳುವುದು ಎಂಬುದನ್ನು. God wants us to have the heart of love. ದೇವರಿಗೆ ಬೇಕಾಗಿದೆ ಪ್ರೀತಿಯುಳ್ಳ ಹೃದಯ ಎಂಬುದಾಗಿ. We see how the seas roared and disciples were troubled in their hearts. ಶಿಷ್ಯರುಗಳು ಹೇಗೆ ಸಮಸ್ಯೆಗಳ ಹೃದಯವುಳ್ಳವರಾಗಿದ್ದರು ಎಂಬುದಾಗಿ. They were so troubled in their heart. ಅವರು ತಮ್ಮ ಹೃದಯಗಳಲ್ಲಿ ಗಲಿಬಿಲಿ They ಉಳ್ಳವರಾಗಿದ್ದರು. cried, they shouted. ಅವರು ಕಣ್ಣೀರಿಡುತ್ತಾ ಕೂಗುತ್ತಾ ಶಬ್ದಘೋಷ They ಮಾಡುತ್ತಿದ್ದರು. said, Master, we are dying. ಗುರುವೇ ನಾವು ಸಾಯುತ್ತಿದ್ದೇವೆಂದು ಕೂಗಾಡಿದರು. Master, we are dying. ಗುರುವೇ ನಾವು ಸಾಯುತ್ತಿದ್ದೇವೆಂದು Their hearts ಕೂಗಾಡಿದರು. were troubled. ಅವರ ಹೃದಯಗಳು ಗಲಿಬಿಲಿಗೊಳಗಾಗಿತ್ತು. But see, Jesus was relaxing. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿದ್ರಿಸುತ್ತಿದ್ದನು. He was relaxing. ಆತನು ವಿಶ್ರಾಂತಿ He was not troubled. ಆತನಿಗೆ ಗಲಿಬಿಲಿ ಇಲ್ಲ. He was very steadfast. ಆತನು ಸ್ಥಿರವಾಗಿದ್ದನು. He is very strong. ಆತನು ಬಲಯುತನಾಗಿದ್ದನು. When he woke up from the sleep and he questioned his disciples, where is your faith? ಆತನು ನಿದ್ರೆಯಿಂದ ಎಚ್ಚೆತ್ತಾಗ ಶಿಷ್ಯರ ಬಳಿಗೆ ಕೇಳಿದನು, ಎಲ್ಲಿ ನಿಮ್ಮ ನಂಬಿಕೆ ಎಂಬುದಾಗಿ. Where is your faith? ಎಲ್ಲಿ ನಿಮ್ಮ ನಂಬಿಕೆ? But ಆದರೆ Jesus said, ಯೇಸು ಹೇಳಿದರು, Jesus commanded the wind to be calm. ಯೇಸು ಕ್ರಿಸ್ತನು ಆಜ್ಞಾಪನೆ ಮಾಡಿದನು, ಬಿರುಗಾಳಿಯು ಶಾಂತವಾಯಿತು. The wind became calm. ಆ ಬಿರುಗಾಳಿಯು ಶಾಂತವಾಯಿತು. The storm calmed. ಅಲ್ಲಿ ಸಮುದ್ರದ ಗೊಂದಲವು ಶಾಂತವಾಯಿತು. My dear beloved, ನನ್ನ ಪ್ರಿಯರೇ, if you are filled with the heart of faith, ನೀವು ನಂಬಿಕೆಯಲ್ಲಿ ನಿಮ್ಮ ಹೃದಯವು ತುಂಬಿದ್ದಾದರೆ you will not talk what the situation demands. ನೀವು
ಈ ಸಂದರ್ಭಗಳು ಏನಿವೆಯೋ ಅವುಗಳನ್ನು ಮಾತನಾಡಲಾರಿರಿ. You will speak what the word of God says. ನೀವು ಮಾತನಾಡ್ತೀರಿ ದೇವರ ವಾಕ್ಯವು ಏನು You will ಮಾತಾಡ್ತದೆ speak ಎಂಬುದನ್ನು. what the Spirit of God says. ನೀವು ಮಾತಾಡ್ತೀರಿ ದೇವರ ಆತ್ಮನೇನು ಮಾತಾಡ್ತಾನೆ And ಎಂಬುದನ್ನು. whatever your Spirit of God says, that Spirit of God's word will reign in that place. ನೀವು ಯಾವಾಗ ಪವಿತ್ರಾತ್ಮನು ಮಾತನಾಡುವುದು ಏನೆಂಬುದನ್ನು ನೀವು ಮಾತಾಡ್ತಿರೋ ಆಗ ಪವಿತ್ರಾತ್ಮನ ಕಾರ್ಯವು ಅಲ್ಲಿ ಪ್ರಕಟವಾಗ್ತದೆ. Yeah, the situation will come under your control. ಆ ಸಂದರ್ಭ ಸನ್ನಿವೇಶಗಳು ನಿನ್ನ ಅಧೀನಕ್ಕೆ ಬರುತ್ತವೆ. You will not go under the control of situation, ನೀನು ಸಂದರ್ಭಗಳಿಗೆ ಅಧೀನನಾಗುವುದಿಲ್ಲ, but situation will come under your control. ಆದರೆ ಸಂದರ್ಭಗಳು ನಿನ್ನ ಅಧೀನಕ್ಕೆ So ಒಳಪಡುತ್ತವೆ. God wants you to have a heart of faith. ಆದ್ದರಿಂದ ದೇವರಿಗೆ ಬೇಕಾಗಿದೆ ನಂಬಿಕೆಯುಳ್ಳ ನಿನ್ನ ಹೃದಯ. Today, ಇವತ್ತು word of God says, ದೇವರ ವಾಕ್ಯವು ಹೇಳುತ್ತದೆ faith comes by hearing. ನಂಬಿಕೆಯು ಕೇಳುವುದರಿಂದ So ಬರುತ್ತದೆ. we need to hear the right messages, ನೀನು ಸರಿಯಾದ ಸಂದೇಶಗಳನ್ನು right ಕೇಳಿಸಿಕೊಳ್ಳುವಾಗ, truth, ಸರಿಯಾದ ಸತ್ಯವನ್ನು which ಕೇಳಿಕೊಳ್ಳುವಾಗ will bring God kind of faith in your life. ಅಂತಹ ವಾಕ್ಯಗಳು ನಿನ್ನ ಹೃದಯದಲ್ಲಿ ನಂಬಿಕೆಯನ್ನು ತರ್ತದೆ. Those kind of words will activate divine power in your life. ಅಂತಹ ವಾಕ್ಯಗಳು ನಿನ್ನ ಜೀವನದಲ್ಲಿ ಅದ್ಭುತವಾದ ಶಕ್ತಿಯನ್ನು Those ಪ್ರಕಟಪಡಿಸುತ್ತದೆ. kind of words will help you to look the life with the lens of God. ಅಂತಹ ವಾಕ್ಯಗಳು ನಿನ್ನ ಜೀವನವನ್ನು ಸಮೃದ್ಧಿಪಡಿಸುತ್ತದೆ. You will see not like man sees, you will start seeing like how God sees. ನೀನು ಎಲ್ಲ ಮನುಷ್ಯರುಗಳು ನೋಡುವ ರೀತಿಯಾಗಿ ನೋಡೋದಿಲ್ಲ, ಹೇಗೆ ದೇವರು ಹೇಗೆ ನೋಡುತ್ತಾನೋ ಹಾಗೆ ನೋಡುವವನಾಗಿರುತ್ತಿ. For an example, ಒಂದು ಉದಾಹರಣೆ, when Samuel went to the house of David, ಸಮುವೇಲನು ದಾವಿದನ ಮನೆಗೆ ಹೋದಾಗ he was looking at the brothers of David as next king. ಅಲ್ಲಿ ದಾವಿದನ ಸಹೋದರರಲ್ಲಿ ಯಾರೋ ಒಬ್ಬರು ನಂತರದ ರಾಜನಾಗಲಿಕ್ಕಿದ್ದಾನೆ ಎಂಬುದಾಗಿ. Because he was watching their structures. ಯಾಕೆಂದರೆ ಅವನು ದಾವಿದನ ಸಹೋದರರ ಶರೀರಗಳ ಭಾವವನ್ನು ನೋಡುತ್ತಿದ್ದನು. And their body build. ಅವರ ಶರೀರಗಳ ಬಲಿಷ್ಠತೆಯನ್ನು ನೋಡುತ್ತಿದ್ದನು. And thinking that this might be the person might God has chosen to be the king over Israel. ಇವರಲ್ಲಿಯೇ ಒಬ್ಬರನ್ನು ದೇವರು ಇಸ್ರಾಯೇಲ್ನ ಮೇಲೆ ಅರಸನನ್ನಾಗಿ ಮಾಡಲಿಕ್ಕಿದ್ದಾನೆಂದು ನೆನೆಸಿದನು. 1 Samuel chapter 16 verse 7. 1 ಸಮುವೇಲ 16ನೇ ಅಧ್ಯಾಯದ 7ನೇ ವಚನವು, God says, ದೇವರು ಹೇಳಿದನು, God never sees like man sees. ದೇವರು ಮನುಷ್ಯರುಗಳು ನೋಡುವ ರೀತಿಯಲ್ಲಿ ನೋಡುವಾತನಲ್ಲ. God sees the inner appearance. ದೇವರು ನೋಡುವಂಥದ್ದು ಅಂತರಂಗವನ್ನು. So God saw David as a king. ದೇವರು ನೋಡಿದ್ದು ಏನಂದ್ರೆ ದಾವಿದನನ್ನು ಅರಸನನ್ನಾಗಿ ನೋಡಿದನು. David as a king. ದಾವಿದನು ಅರಸನಾಗಿ, Though he was lost in his house, though David was the last son of his father in the house, ದಾವಿದನು ತನ್ನ ತಂದೆಯ ಕೊನೆಯ ಮಗನಾಗಿದ್ದನು. though he didn't have an experience of war, ದಾವಿದನಿಗೆ ಯುದ್ಧದ ಯಾವುದೇ ಅನುಭವಗಳಿರಲಿಲ್ಲ. but God saw the potential in him to make him a king over Israel. ಆದರೆ ದೇವರ ದೃಷ್ಟಿಯಲ್ಲಿ ದಾವಿದನನ್ನು ಇಸ್ರಾಯೇಲ್ನ ಮೇಲೆ ಅರಸನನ್ನಾಗಿ ಮಾಡಬೇಕೆಂದು ದೃಷ್ಟಿ ಇಟ್ಟಿದ್ದನು. My dear beloved, ನನ್ನ ಪ್ರಿಯರೇ, God of David is our God. ದಾವಿದನ ದೇವರೇ ನಮ್ಮ ದೇವರು. When your heart is filled with faith, ಯಾವಾಗ ನಮ್ಮ ಹೃದಯವು ನಂಬಿಕೆಯಲ್ಲಿ ತುಂಬಿರುತ್ತದೋ, you see what happened to David. ದಾವಿದನಿಗೆ ಏನು ನಡೆಯುತ್ತೆಂದು ನೋಡೋಣ. He was so bold enough to go and face Goliath. ಅವನು ಗೊಲಿಯಾತನನ್ನು ಕೊಲ್ಲುವುದಕ್ಕೆ ಮುಂದಾಗಿ ನಿಂತಿದ್ದನು. He was not afraid like his brothers. ದಾವಿದನು ಅವನ ಸಹೋದರರ ಹಾಗೆ ಭಯಪಡಲಿಲ್ಲ. He was not afraid like his king Saul. ಅರಸನಾದ ಸೌಲನ ಹಾಗೆ ಅವನು He ಭಯಪಡಲಿಲ್ಲ. was very bold. ಅವನು ಧೈರ್ಯವಾಗಿ And he ನಿಂತಿದ್ದನು. said that, ಅವನು ಹೀಗೆ ಹೇಳುತ್ತಾನೆ, today my God will give you in my hands. ಇವತ್ತು ನಿನ್ನನ್ನು ನನ್ನ ದೇವರು ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. The man with the heart of faith. ಆ ಮನುಷ್ಯನು ನಂಬಿಕೆಯುಳ್ಳ ಹೃದಯವುಳ್ಳವನಾಗಿದ್ದನು. He was able to defeat Goliath. ಅವನು ಗೊಲ್ಯಾತನನ್ನು ಸೋಲಿಸಿದನು. Today, my friends, ಇವತ್ತು ಸ್ನೇಹಿತರೆ, you can defeat every situation which is coming against you. ಇಂದು ನಿಮಗೆ ವಿರುದ್ಧವಾಗಿ ಎದ್ದೇಳುವಂತಹ ಎಲ್ಲಾ ಸೋಲುಗಳನ್ನು ಸೋಲಿಸುವವರಾಗಿರ್ತೀರಿ. You can defeat every giant that is rising against you. ನಿಮಗೆ ವಿರುದ್ಧವಾಗಿ ಎದ್ದೇಳುವಂತಹ ಎಲ್ಲಾ ಭಯಂಕರತೆಗಳನ್ನು ಸೋಲಿಸುವವನಾಗಿರ್ತೀರಿ. You can defeat every situation that is commanding you to lose. ನೀನು ಕಳೆದುಕೊಂಡಂತ ಎಲ್ಲಾ ಸಂದರ್ಭಗಳನ್ನು ಇವತ್ತು ನೀನು ಸೋಲಿಸುವವನಾಗಿದ್ದೀರಿ. You can rise up against all situation which is demanding your downfall.
ನೀನು ಯಾವುದರಲ್ಲಿ ಕಡಿಮೆಯಾಗಿದೆಯೋ ಅವುಗಳೆಲ್ಲವನ್ನು ಹೆಚ್ಚಿಸುವವನಾಗಿರುತ್ತಿ ಈ ದಿನದಲ್ಲಿ. So let us bow our heads now. ನಮ್ಮ ತಲೆಗಳನ್ನು ಬಾಗಿಸೋಣ ಈ ಸಮಯದಲ್ಲಿ. Cry out to God this wonderful time. ದೇವರಿಗೆ ಕೃತಜ್ಞತೆಯನ್ನು ಹೇಳೋಣ ಈ Cry out to ಸಮಯದಲ್ಲಿ. God ಕರ್ತನ ಬಳಿಯಲ್ಲಿ ಕೂಗಿಕೊಳ್ಳೋಣ. and say, Lord, ಕರ್ತನೇ, I want to lead a heart which is full of faith. ನಾನು ನನ್ನ ಹೃದಯದಲ್ಲಿ ಪೂರ್ಣವಾದ ನಂಬಿಕೆಯುಳ್ಳವನಾಗಿ ನಡೆಸಲ್ಪಡಬೇಕು. I want to lead a life filled with God kind of faith. ನಾನು ನನ್ನ ಜೀವನದಾರಭ್ಯ ನಂಬಿಕೆಯುಳ್ಳ ಹೃದಯವುಳ್ಳವನಾಗಿ ನಡೆಸಲ್ಪಡಬೇಕು. I don't want to carry the troubled heart. ನಾನು ಗೊಂದಲದ ಹೃದಯವನ್ನು I don't ಇಟ್ಟುಕೊಳ್ಳಬಾರದು. want to have a disbelieving heart. ನಾನು ಅವಿಶ್ವಾಸದ ಹೃದಯವುಳ್ಳವನಾಗಿರಬಾರದು. I want to have a heart of faith. ನನಗೆ ನಂಬಿಕೆಯುಳ್ಳ ಹೃದಯ ಬೇಕು. Fill me, Lord. ನನ್ನನ್ನು ತುಂಬಿಸು ಕರ್ತನೆ. Fill me, Lord. ತುಂಬಿಸು ಕರ್ತನೆ. Fill me, Lord. ತುಂಬಿಸು ಕರ್ತನೆ. Will you call unto the name of the Lord today? ಇವತ್ತು ಕರ್ತನ ನಾಮದಲ್ಲಿ ಕೇಳಿಕೊಳ್ತೇನೆ.